ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ರಸಮ್ ಪೌಡ್ರ್ ಮಾಡ್ತಾ ಇದ್ದೀನಿ ಮನೆಯಲ್ಲೇ. ಹೋಮ್ ಮೇಡ್ ರಸಮ್ ಪೌಡ್ರು. ಯಾಕಂದರೆ ಯಾವಾಗಲೂ ಹೊರಗಡೆ ತರ್ತಾ ಇದ್ದೆ ಮುಂಚೆ. ಇವಾಗ ರೀಸೆಂಟ್ಲಿ ಆಗಿ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮನೆಯದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಹೊರಗಡೆ ಅಷ್ಟು ಚೆನ್ನಾಗಿರಲ್ಲ. ತುಂಬ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ ಒಂದು ಡಬ್ಬದಲ್ಲಿ ಹಾಕಿ. ಇವಾಗ ರಸಮ್ ಪೌಡ್ರ್ ಖಾಲಿಯಾಗಿದೆ, ಹಾಗಾಗಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಹಾಕ್ತೀನಿ ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಮನೆಯಲ್ಲಿ ಮಾಡಿದ್ದು ಯಾವತ್ತೂ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಟಾಕ್ ಇಟ್ಕೊಂಡ್ರೆ ಯಾವಾಗಲೂ ರಸಮ್ ಮಾಡ್ತಾ ಇರ್ತೀವಲ್ಲ, ಚೆನ್ನಾಗಾಗುತ್ತೆ. ಅದಕ್ಕೆ ಮನೇಲಿ ರೆಡಿ ಮಾಡೋಣ ಅಂತ. ನಾನು ಮುಂಚೆ ಎಲ್ಲ ಮಾಡ್ತಿರ್ಲಿಲ್ಲ, ಅಂಗಡಿಲೇ ತರ್ತಾ ಇದ್ದೆ. ಒಂದ್ಸಲ ಮನೆಯಲ್ಲೇ ಮಾಡೋಣ ಅಂತೇಳಿ ನಮ್ಮ ಅಕ್ಕನ ಹತ್ರ ಕೇಳ್ಕೊಂಡೆ. ನಮ್ಮ ಅಕ್ಕ ರಸಮ್ ಪೌಡ್ರ್ ಎಲ್ಲ ಮಾಡ್ತಾರೆ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರಿಗೆ ಫಸ್ಟ್ ಹೋಟ್ಲೆಲ್ಲ ಇತ್ತು, ಅವಳೇ ನನಗೆ ಹೇಳ್ಕೊಡೋದು, ಈ ಥರ ಮಾಡು ಅಂತ. ಅದಕ್ಕೆ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ನಾನೇ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಅದಕ್ಕೆ ಆಮೇಲೆ ನಾನು ಯಾವಾಗಲೂ ಖಾಲಿ ಆದಂಗೆ ಮಾಡ್ತಾ ಇರ್ತೀನಿ. ಇವತ್ತು ಅದು ಹೇಗೆ ಮಾಡೋದಂತ ನಾನು ವಿಡಿಯೋನೂ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಇವಾಗ ಏನೆಲ್ಲ ಹಾಕಬೇಕು ಅಂತ ನೋಡಿ. ಇಲ್ಲಿ ತೊಗರಿಬೇಳೆ ಸ್ವಲ್ಪ ಎಲ್ಲ ಏನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ. ಆಮೇಲೆ ಇಲ್ಲಿ ಜೀರಿಗೆ ಇದೆ, ಪೆಪ್ಪರ್ ಇದೆ, ಕಾಳುಮೆಣಸು, ಇದು ಧನಿಯಾ ಬೀಜ, ಬ್ಯಾಡಗಿ ಮೆಣಸು ಇಟ್ಕೊಂಡಿದ್ದೀನಿ, ಸ್ವಲ್ಪ ಮೆಂತೆಕಾಳು, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ತುಂಬ ಇಲ್ಲ, ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಹಾಕಿದರೆ ಪರಿಮಳ ಆಗುತ್ತೆ, ತುಂಬ ಮೇನ್ ಏನೇ ಒಗ್ಗರಣೆ ಕೊಡಲಿ, ಏನೇ ಮಾಡಿ ಕರಿಬೇವು ಇರಲೇಬೇಕು. ಕರಿಬೇವು ಹಾಕಿದ್ರೇ ಅದು ಪರಿಮಳ ಟೇಸ್ಟ್ ಬರೋದು. ಸಾಂಬಾರಿಗೆ ಒಂದು ಕಳೆ ಬರೋದೇ ಕರಿಬೇವಿಂದ. ಇವಾಗ ಈ ಕಡೆ ಒಂದು ತವ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಕೊತೀನಿ. ಫಸ್ಟು ಗ್ಯಾಸ್ ಹಚ್ಕೊಂಡೆ. ಯಾಕಂದರೆ ಇದಕ್ಕೆ ಆಯಿಲ್ ಹಾಕಲ್ಲ, ನಾನು ಹಾಗೆ ಹುರಿತೀನಿ. ಆಯಿಲ್ ಹಾಕಿದರೆ ರಸಮ್ ಪೌಡರ್ ಎಲ್ಲ ಮಾಡಿ ಸ್ವಲ್ಪ ಸ್ಟಾಕ್ ಇಟ್ಟರೆ ಸ್ಮೆಲ್ ಬರುತ್ತೆ, ಚೆನ್ನಾಗಾಗಲ್ಲ. ಅದಕ್ಕೆ ನಾನು ಆಯಿಲ್ ಹಾಕಲ್ಲ. ಫಸ್ಟ್ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದರೆ ತೊಗರಿಬೇಳೆ. ಫಸ್ಟ್ ಅಂತ ಏನಿಲ್ಲ, ಎಲ್ಲ ಸ್ವಲ್ಪ ಹಾಕೋತೀನಿ. ಅಂದರೆ ತುಂಬ ಮಾಡಿ ಇಟ್ಕೊಳ್ಳಲ್ಲ, ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೋತೀನಿ ಒಂದು ಡಬ್ಬದಲ್ಲಿ. ಈ ಸ್ಪೂನಲ್ಲಿ 4 ಸ್ಪೂನ್ ಹಾಕಿದ್ದೀನಿ. ಫುಲ್ ಹಾಕಿಲ್ಲ, ಆಫ್ ಹಾಕಿದ್ದೀನಿ ಅಷ್ಟೇ. ಸಣ್ಣ ಉರಿ ಇಟ್ಕೋಬೇಕು, ಸ್ಲೋ ಗ್ಯಾಸ್ ಇಟ್ಕೊಂಡು ಸಣ್ಣ ಉರಿಲಿ ಹುರ್ಕೋಬೇಕು, ಚೆನ್ನಾಗಾಗುತ್ತೆ. ಇಲ್ಲಿ ಧನಿಯಾ ಬೀಜ ಸ್ವಲ್ಪ ಜಾಸ್ತಿ, ನಿಮಗೆ ಜಾಸ್ತಿ ರಸಮ್ ಪೌಡ್ರ್ ಇಟ್ಕೋಬೇಕಂದ್ರೆ ಜಾಸ್ತಿ ಸ್ವಲ್ಪ ಹಾಕೊಂಡು ಮಾಡ್ಬೋದು. ನನಗೆ ಸ್ವಲ್ಪ ಸಾಕು. ನಾನು ಯಾವಾಗಲೂ ಮಾಡ್ಕೊಂಡಿರ್ತೀನಿ ಸ್ಟಾಕು. ಮನೆಯಲ್ಲೇ ಫ್ರೀಯಾಗಿರ್ತೀನಲ್ಲ. ಈ ಕೆಲಸಕ್ಕೆಲ್ಲ ಹೋಗುವವರು 1 ತಿಂಗಳು 2 ತಿಂಗಳಿಗೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಆಮೇಲೆ ಪೆಪ್ಪರು 1 ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಜೀರಿಗೆನೂ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಮೇಲೆ ಮೆಂತ್ಯ ಕಾಳು ಸ್ವಲ್ಪ ಕಮ್ಮಿ. ಆಮೇಲೆ ಬ್ಯಾಡಗಿ ಮೆಣಸು. ನಾನಂದರೆ ಅದು ಇನ್ನೊಂದು ಮೆಣಸು ಬರುತ್ತೆ, ತುಂಬ ಖಾರ ಇರುತ್ತೆ, ಅದು ನಾನು ಹಾಕ್ಕೊಳ್ಳಲ್ಲ. ನಾನು ಯೂಸ್ ಮಾಡೋದೇ ಬ್ಯಾಡಗಿ ಮೆಣಸು. ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ, ರುಚಿಗೆ ಕರಿಬೇವು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ. ಇವಾಗ ಸಣ್ಣ ಉರಿ ಇಟ್ಕೊಂಡಿದ್ದೀನಿ, ಕ್ಲೀನಾಗಿ ಹುರಿಬೇಕು. ಇವಾಗ ನೋಡಿ ಹುರಿತಾ ಇದ್ದೀನಿ. ಇದು ಇವತ್ತು ಪೌಡ್ರ್ ಮಾಡಿ ನಿಮಗೆ ಹೇಗೆ ಅಂತ ತೋರಿಸ್ತೀನಿ. ಇನ್ನೊಂದು ದಿವಸ ರಸಮ್ ಮಾಡ್ತೀನಿ, ಇದ್ರದ್ದೇ ರಸಮ್ ಮಾಡ್ತೀನಿ, ನೋಡಿ ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಬೇಳೆ ಹಾಕಿ, ತುಂಬ ಬೇಳೆ ಹಾಕೋಬೇಡ, ಸ್ವಲ್ಪ ಬೇಳೆ ಹಾಕಿ ರಸಮ್ ಪೌಡ್ರ್ ಮಾಡಿದ್ರೆ ತುಂಬ ಚೆನ್ನಾಗುತ್ತೆ. ನಮ್ಮ ದೇವಸ್ಥಾನದಲ್ಲೆಲ್ಲ ರಸಮ್ ಮಾಡ್ತಾರೆ ನೋಡಿ, ಆ ಥರ ಟೇಸ್ಟ್ ಬರುತ್ತೆ.
ಕೆಲವರು ಸಾಂಬಾರು ಪೌಡ್ರ್ ಮಾಡ್ತಾರೆ, ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಇದು ಕಾಳೆಲ್ಲ ಹಾಕ್ತಾರೆ, ಆಮೇಲೆ ಚಕ್ಕೆ ಲವಂಗೆಲ್ಲ ಹಾಕೋತಾರೆ. ನಾನು ಚಕ್ಕೆ ಲವಂಗ ಎಲ್ಲ ಏನು ಹಾಕೊಂಡಿಲ್ಲ. ಇವಾಗ ಸಣ್ಣ ಉರಿಲೇ ಉರಿತಾ ಇದ್ದೀನಿ. ಇನ್ನು ಒಂದು 2 ಮಿನಿಟ್ಸ್ ಬೇಕು. ನೋಡಿ ಮಸಾಲೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು. ಇದು ಯಾಕೆ ಇನ್ನು ಒಂಚೂರು ಸಣ್ಣ ಉರಿಯಲ್ಲಿ ಉರಿತಾ ಇದ್ದೀನಿ ಅಂದರೆ, ಈ ಬ್ಯಾಡಗಿ ಮೆಣಸು ಇರುತ್ತಲ್ವಾ, ಅದು ಈ ಥರ ಕಟ್ ಮಾಡಿದ ತಕ್ಷಣ ಕಟ್ ಆಗಬೇಕು, ಗರಿ ಗರಿ ಆಗಬೇಕು. ಅದಕ್ಕೆ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಅದು ಮೇಯ್ನ್. ಯಾಕಂದರೆ ಇಲ್ಲ ಅಂದರೆ ಸ್ಮೂತ್ ಇದ್ರೆ ಪುಡಿ ಆಗಲ್ಲ, ಸ್ವಲ್ಪ ಗರಿ ಗರಿ ಆಗಬೇಕು, ಚೆನ್ನಾಗಾಗುತ್ತೆ. ಈ ಕರ್ಬೇವೆಲ್ಲ ತುಂಬ ಗರಿ ಗರಿ ಬೇಗ ಆಗಿದೆ, ಮೆಣಸು ಗರಿ ಗರಿ ಆಗಿಲ್ಲ. ಇದು ರಸಂ ಪೌಡ್ರ್ ಹೇಳ್ಕೊಟ್ಟಿದ್ದು ನನ್ನ ಅಕ್ಕಂಗೆ ಹೋಟ್ಲಲ್ಲಿ ಅವ್ರಿಗೆ ಫಸ್ಟ್ ಹೋಟ್ಲಿತ್ತು, ರಸಂ ಪೌಡ್ರ್ ಮಾಡಿ ಮಾಡಿ ಅಭ್ಯಾಸ ಇತ್ತು ಅವರಿಗೆ. ಹಂಗಾಗಿ ನನಗೆ ನನ್ನ ಅಕ್ಕ ಹೇಳ್ಕೊಟ್ಟಿದ್ದು. ಅವ್ರು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳು. ಮೀನು ಸಾರು ಅಂತೂ ಸೂಪರಾಗಿ ಮಾಡ್ತಾಳೆ. ಅವಳ ಥರ ಅಡುಗೆ ಮಾಡೋಕೆ ನಮಗೆ ಬರಲ್ಲ, ಆದರೂ ನಾನು ಮಾಡ್ತೀನಿ. ಅವಳಷ್ಟು ಟೇಸ್ಟ್ ಎಲ್ಲ ನಂಗೆ ಬರಲ್ಲ. ಇದು ಮಂಗಳೂರು ಕಡೆ ದೇವಸ್ಥಾನದಲ್ಲಿ ರಸಂ ಮಾಡ್ತಾರಲ್ವಾ, ಆ ರಸಂ ಪೌಡ್ರ್ ಈ ಥರನೇ ಮಾಡೋದು. ಆ ಟೇಸ್ಟ್ ಬರುತ್ತೆ ರಸಂ, ತುಂಬ ಚೆನ್ನಾಗಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ ನೋಡಿಬೇಕಾದ್ರೆ. ಈಗ ಮೇಯ್ನ್ ನೋಡಬೇಕು, ಇದು ಬ್ಯಾಡಗಿ ಮೆಣಸು ಕಟ್ ಆಗುತ್ತಾ ಅಂತ. ಇನ್ನೂ ಸ್ವಲ್ಪ ಉರಿಬೇಕು, ಪಟ್ಟ ಅಂತ ಕಟ್ ಆಗ್ಬೇಕು. ಆ ಥರ ಕಟ್ ಆಗ್ತಾ ಇಲ್ಲ. ಇನ್ನೂ ಒಂದು 2 ನಿಮಿಷ ಉರಿಬೇಕು. ಅದಕ್ಕೆ ಸಣ್ಣ ಉರಿಲಿ ಇರಲಿ ಅಂತ ನೋಡ್ತಾ ಇದ್ದೀನಿ, ತಿರ್ಸ್ತಾ ಇದ್ದೀನಿ. ನಾನು ಅಡುಗೆ ಎಲ್ಲ ಮಾಡೋದು ನಮ್ಮದು ಮಂಗಳೂರು ಸ್ಟೈಲೇ ಮಾಡ್ತೀನಿ. ಯಾಕಂದರೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಮಂಗಳೂರಲ್ವಾ, ಹಾಗಾಗಿ ನಮ್ಮದು ಮಂಗಳೂರಂದ್ರೆ ಉಡುಪಿ, ಆ ಕಡೆ ಏನು ಅಡುಗೆ ಮಾಡ್ತೀವೋ ಆ ಥರನೇ ಮಾಡ್ತೀನಿ. ಇಷ್ಟು ವರ್ಷ ಬೆಂಗಳೂರಿಗೆ ಬಂದರೂ ಇನ್ನೂ ನಂದು ಸ್ಟೈಲ್ ಬೆಂಗಳೂರಿಂದ ಚೇಂಜ್ ಆಗಿಲ್ಲ. ಉಡುಪಿ ಸ್ಟೈಲೇ ಮಾಡ್ತಾ ಇದ್ದೀನಿ ಎಲ್ಲ ಅಡುಗೆನೂ. ಡೈಲಿ ನಾನು ಸಾಂಬಾರು ಮಾಡ್ತೀನಲ್ಲ, ಸಾಂಬಾರು ಮಾಡೋದಾದ್ರೆ ನಾನು ಡೈಲಿ ಮನೆಯಲ್ಲಿ ಹುರಿದು ಬ್ಯಾಡಗಿ ಮೆಣಸು, ಧನಿಯಾ ಬೀಜ ದಿನ ಹುರಿದು ಮಾಡ್ತಾರೆ ನೋಡಿ, ಅದೇ ಮಾಡೋದು. ನಾನು ಸ್ಟಾಕ್ ಇಟ್ಕೊಳ್ಳೋದು. ರಸಂ ಪೌಡ್ರ್ ಮಾತ್ರ ಸ್ವಲ್ಪ ಸ್ಟಾಕ್ ಮಾಡ್ಕೋತೀನಿ. ನನಗೆ ಇಲ್ಲಿ ಒಬ್ರು ಫ್ರೆಂಡ್ ಹೇಳಿದ್ರು, ನೀವು ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಳ್ಳಿ ಸಾಂಬಾರು ಪೌಡ್ರು, ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ಒಂದ್ಸಲ ಇಲ್ಲಿದು ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ನಾನು ಒಂದ್ಸಲ ಟ್ರೈ ಮಾಡಿದ್ದೆ. ತುಂಬ ಚೆನ್ನಾಗಾಗುತ್ತೆ. ಇಲ್ಲಿಂದು ಸಾಂಬಾರು ಮಾಡೋದು ಸ್ವಲ್ಪ ಚೆನ್ನಾಗಿ ಬರುತ್ತೆ. ಅದು ಏನು ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ತಾರೆ, ಅದು ಸ್ಮೆಲ್ ಬರುತ್ತೆ. ಯಾಕಂದರೆ ಅದು ನನ್ನ ಹಸ್ಬೆಂಡಿಗೆ ಇಷ್ಟ ಆಗಲ್ಲ, ಅವರು ಉಡುಪಿಯವರಲ್ವಾ, ಹಾಗಾಗಿ ಅವರಿಗೆ ಅಲ್ಲಿದೆ ಸಾಂಬಾರು ಟೇಸ್ಟ್ ಇಷ್ಟ ಆಗೋದು. ಹಾಗಾಗಿ ಅದನ್ನು ಮಾಡಲ್ಲ ಅಂತ ಇಲ್ಲ, ಅದನ್ನು ಯಾವಾಗಲೂ ಒಂದ್ಸಲ ಸಾಂಬಾರು ಪೌಡ್ರ್ ಮಾಡಿ ಇಟ್ಕೋತೀನಿ. ಅದು ರಸಂ ಪೌಡ್ರ್ ಮಾತ್ರ ಎನಿ ಟೈಮ್ ಇಟ್ಕೊಂಡಿರ್ತೀನಿ ಮನೆಯಲ್ಲೇ. ಈಗ ಗ್ಯಾಸ್ ಆಫ್ ಮಾಡ್ಕೋತೀನಿ. ಯಾಕಂದರೆ ನೋಡಿ ಫುಲ್ಲು ಗೋಲ್ಡನ್ ಕಲರ್ ಬಂದಿದೆ ನೋಡಿ, ಮಸಾಲೆ ಎಲ್ಲ ಗೋಲ್ಡನ್ ಕಲರ್ ಬಂದಿದೆ. ಒಂದು 2 ಮಿನಿಟ್ಸ್ ನಾನು ಹಾಗೆ ಇಟ್ಟಿರ್ತೀನಿ. ಆಮೇಲೆ ಒಂದು ಜಾರ ತೆಗೊಂಡು ಅದರಲ್ಲಿ ನೀರು ಪಾಸ ಏನಿರಬಾರ್ದು, ಫುಲ್ ಡ್ರೈ ಆಗಿರಬೇಕು. ಫುಲ್ ಡ್ರೈ ಆಗಿದೆ ಇವಾಗ, ನೀರು ಪಾಸ ಏನಿಲ್ಲ. ಇವಾಗ 2 ಮಿನಿಟ್ಸಲ್ಲಿ ನಾನು ಜಾರದಲ್ಲಿ ಹಾಕೊಂಡು ಪೌಡ್ರ್ ಮಾಡಿ ತೋರಿಸ್ತೀನಿ ನೋಡಿ ಹೇಗೆ ಬರುತ್ತೆ ಅಂತ. ಇವಾಗ 2 ಮಿನಿಟ್ಸ್ ಆಯಿತು. ಇದಕ್ಕೆ ಗ್ರೈಂಡ್ ಮಾಡ್ಕೋತೀನಿ. ಇವಾಗ ಎಲ್ಲ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ. ಅದು ತೊಗರಿಬೇಳೆ, ಮೆಂತೆಕಾಳು, ಕಾಳು ಮೆಣಸೆಲ್ಲ ಹಾಕಿದ್ದೀರಲ್ಲ, ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಇವಾಗ ಗ್ರೈಂಡ್ ಮಾಡ್ಕೋತೀನಿ. ನೋಡಿ ರಸಂ ಪೌಡ್ರ್ ರೆಡಿ ಆಯ್ತು ನೋಡಿ. ಪರಿಮಳ ಅಂದರೆ ಅಷ್ಟು ಪರಿಮಳ ಬರ್ತಾ ಇದೆ, ಥರ ಘಾಟ್ ಡಿಫ್ರೆಂಟ್ ಆಗಿದೆ. ನಾವು ಅಂಗಡಿಲಿ ತರ್ತೀವಲ್ಲ ಆ ಥರ ಇಲ್ಲ, ಒಂಥರ ಸ್ಮೆಲ್ಲೇ ಚೇಂಜ್ ಇದೆ. ತುಂಬ ಚೆನ್ನಾಗಿದೆ ಮಾತ್ರ. ಫ್ರೆಶ್ ಆಗಿ ಮಾಡ್ತೀವಲ್ಲ ನಾವು, ಇವಾಗಲೇ ಹುರಿದು ತಕ್ಷಣ ಮಾಡಿರ್ತೀವಿ ನೋಡಿ, ಅದು ತುಂಬ ಚೆನ್ನಾಗೂ ಆಗುತ್ತೆ, ಟೇಸ್ಟೂ ಬರುತ್ತೆ. ಇವತ್ತು ಆಲ್ರೆಡಿ ದಾಲ್ ಸಾರು ಮಾಡಿದ್ದೀನಿ, ಇನ್ನೊಮ್ಮೆ ರಸಂ ಪೌಡ್ರ್ ಮಾಡ್ತೀನಿ.
ರಸಮ್ ಪೌಡ್ರ್ ಮಾಡೋದಲ್ಲ, ರಸಮ್ ಮಾಡ್ತೀನಿ. ನೋಡಿ ಹಿಂಗೆ ನಾನು ಸ್ಟಾಕ್ ಮಾಡಿ ಇಟ್ಕೊತೀನಿ ನೋಡಿ. ನೋಡಿ ರಸಮ್ ಪೌಡ್ರ್ ರೆಡಿ ಆಯಿತು ನೋಡಿ. ಈ ಥರ ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಎಮರ್ಜೆನ್ಸಿ ರಸಮ್ ಮಾಡಬೇಕಂದ್ರೆ ಈಸಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ನನಗೆ ಹೇಗಿದೆ ಅಂತ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಾಗುತ್ತೆ ಮನೇಲಿ ಮಾಡಿದ್ದು ಪೌಡ್ರು. ಈ ಥರದೊಂದು ಡ್ರೈ ಬಾಕ್ಸಿಗೆ ಹಾಕಿಟ್ಕೊಂಡ್ರೆ ಒಂದೊಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು, ರಸಮಿಗೆ ಚೆನ್ನಾಗಾಗುತ್ತೆ. ಇವಾಗೆಲ್ಲ ಒಂದು ಡಬ್ಬಕ್ಕೆ ಹಾಕೋತಾ ಇದ್ದೀನಿ. ನೀರು ಪಸೆಲ್ಲ ಇರಬಾರ್ದು, ಡ್ರೈ ಡಬ್ಬ ಆಗಿರಬೇಕು. ಅದಕ್ಕೆ ಹಾಕಿ ಮುಚ್ಚಳ ಟೈಟ್ ಮಾಡಿ ಇಟ್ಬಿಟ್ರೆ ನಿಮಗೆ 1 ಮಂತ್ ಆದರೂ ಏನಾಗಲ್ಲ. ಯಾಕಂದರೆ ನಾನು ಆಯಿಲ್ ಹಾಕ್ಕೊಂಡಿಲ್ಲ, ಆಯಿಲ್ ಹಾಕ್ಕೋಬಾರ್ದು. ಇವತ್ತಿಗೆ ಒಂದೊಂದು ದಿವಸಕ್ಕೆಲ್ಲ ಯೂಸ್ ಮಾಡೋದಾದ್ರೆ ಆಯಿಲ್ ಹಾಕ್ಕೋಬೋದು, ಏನಾಗಲ್ಲ. ಸ್ವಲ್ಪ ದಿವಸ ಸ್ಟಾಕ್ ಮಾಡಿ ಇಟ್ಟಿರ್ತೀವಲ್ಲ, ಅದಕ್ಕೆ ಆಯಿಲ್ ಹಾಕಬಾರ್ದು. ನೋಡಿ, ಯಾರಿಗಾದ್ರೂ ರಸಮ್ ಪೌಡ್ರ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಪಾರ್ಸೆಲ್ ಮಾಡ್ತೀನಿ. ನೋಡಿ ಡಬ್ಬದಲ್ಲಿ ಹಾಕಿಟ್ಕೊಂಡು ನನಗಿದು 1 ಮಂತ್ ತನಕ ಸಾಕು. ಅಂದರೆ ಡೈಲಿ ರಸಮ್ ಮಾಡಲ್ಲ, ವೀಕ್ಲಿ 2 days 3 daysಲ್ಲೆಲ್ಲ ಮಾಡ್ತೀನಿ. ನಾನು 3 ಟೈಮ್ ಮಾಡ್ತೀನಿ ವೀಕ್ಲಿಯಲ್ಲಿ. ಹಂಗಾಗಿ ನನಗೆ 1 ಮಂತ್ ಸಾಕಿದು. ಇವಾಗಲೇ ಮುಚ್ಚ ಬೇಡ, ಯಾಕಂದರೆ ಸ್ವಲ್ಪ ಅಂದರೆ ತುಂಬ ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿ ಇದ್ದಂಗಿದೆ ಲೈಟಾಗಿ. ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಕ್ಯಾಪ್ ತೆಗೆದಿಟ್ಟು ಆಮೇಲೆ ಮುಚ್ಚಿಟ್ರೆ ರಸಮ್ ಪೌಡ್ರು ಏನೂ ಆಗಲ್ಲ, ಒಟ್ಟು ಬಿಸಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ರಸಮ್ ಪೌಡ್ರು ನಿಮಗೆ ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.